ಇನ್ನು ನಂಜನಗೂಡು ರಥೋತ್ಸವದ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ದುರ್ಮರಣಕ್ಕೀಡಾಗಿರುವಂತಹ ಘಟನೆ ವರದಿಯಾಗ್ತಾ ಇದೆ. ಜನಜಂಗುಳಿಯಲ್ಲಿ ಸಿಲುಕಿ ರಥೋತ್ಸವದಲ್ಲಿ ಭಾಗಿಯಾಗಿದ್ದಂತ ಓರ್ವ ಭಕ್ತ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 56 ವರ್ಷದ ನಂಜುಂಡಸ್ವಾಮಿ ಮೃತಪಟ್ಟ ದುರ್ದೈವಿ ಅಂತ ಗುರುತಿಸಲಾಗಿದೆ. ರಥೋತ್ಸವಕ್ಕೆ ಅಂತ ಹೇಳಿನೇ ನಂಜನಗೂಡಿಗೆ ಬಂದಿದ್ರು ಇವರು. ಬೆಂಗಳೂರು ಮೂಲದವರು ಅಂತ ಗೊತ್ತಾಗ್ತಾ ಇದೆ. ರಥೋತ್ಸವದ ಸಂದರ್ಭದಲ್ಲಿ ಜನರ ಮಧ್ಯೆ ಸಿಲುಕೊಂಡು ತೀವ್ರವಾಗಿ ಇವರು ಅಸ್ವಸ್ಥಗೊಂಡಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಜನ ಅಲ್ಲಿ ಸೇರಿದ್ರು. ಹಾಗಾಗಿ ಜನರ ಮಧ್ಯೆ ಸಿಲುಕಿ ಅವರು ಅಸ್ವಸ್ಥರಾಗಿದ್ರು. ತಕ್ಷಣ ಅವರನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಯಿತಾದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ನಂಜನಗೂಡು ಶ್ರೀಕಂಠೇಶ್ವರ ಪ್ರಸಿದ್ಧ ಪಂಚಮಹಾರಥೋತ್ಸವದಲ್ಲಿ ಸಂಭವಿಸಿರುವಂತಹ ಒಂದು ಅವಘಡ. ದೊಡ್ಡ ಜಾತ್ರೆ ನಡೀತಾ ಇದೆ. ಈ ಸಂದರ್ಭ ಭಕ್ತರೊಬ್ಬರು ಸಾವನ್ನಪ್ಪಿದ್ದಾರೆ. ಲಕ್ಷಾಂತರ ಭಕ್ತರು ಅಲ್ಲಿ ಸೇರಿದ್ರು. ಜನ ಸಾಗರ ಇತ್ತು. ಅದ್ದೂರಿ ಉತ್ಸವ ನಡೀತಾ ಇದೆ. ಈ ಸಂದರ್ಭ ಅತಿಯಾದಂಥ ನೂಕು ನುಗ್ಗಲು ಉಂಟಾಗಿದೆ. ಹಾಗಾಗಿ ರಥೋತ್ಸವದ ಮಧ್ಯೆ ಜನರ ಮಧ್ಯೆ ಸಿಲುಕೊಂಡಂಥ ವ್ಯಕ್ತಿ ತೀವ್ರವಾಗಿ ಅಸ್ವಸ್ಥಗೊಂಡಿದ್ರು. ಬೆಂಗಳೂರು ಮೂಲದವರು ಅಂತ ಗೊತ್ತಾಗ್ತಾ ಇದೆ. ಅವರನ್ನ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಾಯಿತಾದ್ರೂ ಚಿಕಿತ್ಸೆ ಫಲಿಸದೆ 56 ವರ್ಷದ ನಂಜುಂಡಸ್ವಾಮಿ ಮೃತಪಟ್ಟಿದ್ದಾರೆ. ಯಾರು ಕೈಯಲ್ಲಿ